ಹಲೋ, ವೆಲ್ಕಮ್ ಯು ಆಲ್ ಟು ಭರದ್ವಾಜ್ ಅಕಾಡೆಮಿ. ಎಲ್ರಿಗೂ ನಮಸ್ಕಾರ. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನಲ್ಲಿ ನಾನು ಎಕನಾಮಿಕ್ಸ್ ಫಸ್ಟ್ ಲೆಸನ್ ಯೂನಿಟ್ 1 ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಇದರಲ್ಲಿರ್ತಕ್ಕಂಥ ಕೀ ಪಾಯಿಂಟ್ಸ್ ಏನಿದೆ ಅಂತ ನಾವು ನೋಡ್ಕೊಂಬರೋಣ. ಫಸ್ಟು, ಆಫ್ಟರ್ ಸ್ಟಡಿಂಗ್ ದಿಸ್ ಚಾಪ್ಟರ್ ಯು ವಿಲ್ ಲರ್ನ್ ಅಬೌಟ್ ಏನನ್ನು ನಾವು ಕಲಿತೀವಿ ಅಂದರೆ ದ ನೇಚರ್ ಆ್ಯಂಡ್ ಮೀನಿಂಗ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಅಂಡರ್ ಡೆವಲಪ್ಮೆಂಟ್, ಇಂಡಿಕೇಟರ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್, ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್. ಸೊ ಈ ಒಂದು ಕೀ ಪಾಯಿಂಟ್ಸ್ನ ನಾವು ಫೈನಲ್ ಆಗಿ ನಾವು ಏನು ಮಾಡ್ತೀವಿ, ಸಕ್ಸೀಡ್ ಮಾಡ್ತೀವಿ, ಅಚೀವ್ ಮಾಡ್ತೀವಿ ಅಂತ. ಓಕೆ, ಲೆಟ್ ಅಸ್ ಗೋ ಫಾರ್ ವಿಡಿಯೋ ಪಾರ್ಟ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳ ಕಂಟಿನ್ಯೂಟಿಯನ್ನು ನೀವು ನೋಡಬೇಕು ಅಂದರೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿದಾಗ ಮಾತ್ರ ನಿಮಗೆ ಎಲ್ಲ ಲಿಂಕ್ಗಳು ನೇರವಾಗಿ ಸಿಗ್ತಾ ಹೋಗುತ್ತೆ. ಎಸ್, ಲೆಟ್ ಅಸ್ ಗೋ ಫಾರ್ ವಿಡಿಯೋ ಪಾರ್ಟ್. ಸೊ ನೋಡಿ, ಇಲ್ಲಿ ಎವ್ರಿ ಒನ್ ಆಫ್ ಅಸ್ ಕಂಟಿನ್ಯೂಸ್ಲಿ ಸ್ಟ್ರೈವ್ಸ್ ಟು ಅಚೀವ್ ಪ್ರೋಗ್ರೆಸ್ ಇನ್ ಅವರ್ ಲೈಫ್. ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಪ್ರಗತಿ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರತಿದಿನ ಯೋಚನೆ ಮಾಡ್ತೀವಿ ಮತ್ತು ಹೆಜ್ಜೆ ಹಾಕ್ತಾ ಇರ್ತೀವಿ. ವಿ ವಿಶ್ ಟು ಅಚೀವ್ ಅವರ್ ಏಮ್ಸ್ ಆ್ಯಂಡ್ ಸ್ಯಾಟಿಸ್ಫೈ ಅವರ್ ವಾಂಟ್ಸ್ ಆನ್ ಎ ಮಚ್ ಲಾರ್ಜರ್ ಸ್ಕೇಲ್ ದ್ಯಾನ್ ಬಿಫೋರ್. ನಮಗೆ ಎಕನಾಮಿಕ್ಸ್ ಹೇಳುತ್ತೆ, ಮೊದಲಿಂದನೂ ನಾವು ಇದನ್ನು ಓದ್ತಾ ಇದ್ದೀವಿ, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಸೊ ಮಾನವನ ಒಂದು ಬಯಕೆಗಳು, ಆಸೆಗಳು ಅಂತಕ್ಕಂಥದ್ದು ಅಪರಿಮಿತ, ಅದನ್ನು ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಎಲ್ಲರ ಆಸೆ ಏನಪ್ಪ ಅಂದರೆ ಪ್ರತಿದಿನವೂ ಅಂದರೆ ನಮ್ಮ ಎಲ್ಲರ ಏಮ್ಸ್ ಏನಾಗಿರುತ್ತೆ ಅಂದರೆ ಸ್ಯಾಟಿಸ್ಫೈ ಅವರ್ ವಾಂಟ್ಸ್ ಆನ್ ಎ ಮಚ್ ಲಾರ್ಜರ್ ಸ್ಕೇಲ್ ದ್ಯಾನ್ ಬಿಫೋರ್. ಅಂದರೆ ನೆನ್ನೆಗಿಂತ ಇವತ್ತು ನಮ್ಮ ಜೀವನದ ಗುಣಮಟ್ಟ ಇನ್ನೊಂದಷ್ಟು ಉತ್ತಮಪಡಿಸ್ಕೋಬೇಕು, ಇನ್ನೊಂದಷ್ಟು ನಾವು ಪ್ರಗತಿಯನ್ನು ಕಾಣಬೇಕು. ಅಂದರೆ ಡೇ ಬೈ ಡೇ ನಾವು ಯಾವಾಗಲೂ ಏನು ಮಾಡ್ತೀವಿ, ಪ್ರೋಗ್ರೆಸ್ ಕಡೆಗೆ, ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇರ್ತೀವಿ ಅಂತ. ಇನ್ ದ ಸೇಮ್ ಮ್ಯಾನರ್ an economy also continuously attempts to progress, providing for more and more quantities of goods and services to the people and improving their well-being. ಹಾಗೆಯೇ ಒಂದು ಎಕನಾಮಿಕ್ ಸಿಸ್ಟಮ್ ಅಂತ ಬಂದಾಗ ಅದೂ ಸಹ ತನ್ನ ಅಡಿಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಿಗೆ, ಸಿಟಿಸನ್ಸ್ಗೆ ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಡೇ ಬೈ ಡೇ ಅಥವಾ ಇಯರ್ ಬೈ ಇರ್ಬೋದು, ಒಂದಷ್ಟು ಅಭಿವೃದ್ಧಿಯನ್ನು ಹೆಚ್ಚಿಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದಷ್ಟು ವೆರೈಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಕೊಡಬೇಕು, ಅದರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಎಲ್ಲ ಎಕನಾಮಿಕ್ ಸಿಸ್ಟಮು ಬಯಸೋದು ಇದನ್ನೇ. ದಿಸ್ ಪ್ರೋಸೆಸ್ ಆಫ್ ಎನ್ಹ್ಯಾನ್ಸಿಂಗ್ ಸೊಸೈಟೀಸ್ ಕೆಪಾಸಿಟಿ ಟು ಸ್ಯಾಟಿಸ್ಫೈ ಇಟ್ಸ್ ನೀಡ್ಸ್ ಆನ್ ಎ ಲಾರ್ಜರ್ ಸ್ಕೇಲ್ ಈಸ್ ರೆಫರ್ಡ್ ಟು ಆಸ್ ಡೆವಲಪ್ಮೆಂಟ್. ಅಂದರೆ ಈ ಒಂದು ಎಕನಾಮಿಕ್ ಸಿಸ್ಟಮ್ ಏನು ಒಂದು ಟ್ರೈ ಮಾಡುತ್ತೆ, ಒಂದು ಪ್ರಯತ್ನ ಮಾಡುತ್ತೆ, ಅಂದರೆ ಸಮಾಜದ ಒಂದು ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡಲಿಕ್ಕೆ ಏನು ಸಾಕಷ್ಟು ಪ್ರಯತ್ನ ಪಡ್ತದೆ. ಇದಕ್ಕೆ ನಾವು ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತ ಕರಿಬೋದು. ಎಕನಾಮಿಕ್ ಡೆವಲಪ್ಮೆಂಟ್ ರೆಫರ್ಸ್ ಟು increase in a country's capacity to serve the economic interest of its citizen and overcoming economic problems such as poverty, unemployment, inequality, inflation, etc. So ಸ್ಪೆಷಲಿ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ನೋಡೋದಾದರೆ ಕಂಟ್ರೀಸ್ ಕೆಪಾಸಿಟಿ ಟು ಸರ್ವ್ ದ ಎಕನಾಮಿಕ್ ಇಂಟ್ರೆಸ್ಟ್, ಅಂದರೆ ದೇಶದಲ್ಲಿರ್ತಕ್ಕಂಥ ಜನರ ಒಂದು ಆರ್ಥಿಕ ಆಸಕ್ತಿಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಮತ್ತು ಕೆಲವೊಂದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದು. ಸೊ ಸಚಾಸ್ ಯಾವುದ್ಯಾವುದು ಅಂತ ಕೊಟ್ಟಿದ್ದಾರೆ, ಪಾವರ್ಟಿ, ಬಡತನ, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಇನ್ಈಕ್ವಾಲಿಟಿ, ಅಸಮಾನತೆ ಅಂದರೆ ಆರ್ಥಿಕ ಅಸಮಾನತೆ, ಇನ್ಫ್ಲೇಷನ್, ಹಣದುಬ್ಬರ, ಈ ರೀತಿ ಒಂದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ತಕ್ಕಂಥ ಒಂದು ಪದ್ಧತಿಗೆ, ಒಂದು ಕ್ರಮಕ್ಕೆ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿಬೋದು. ಸೊ ಬನ್ನಿ ಮುಂದೆ ನೋಡೋಣ ನಾವು ಡೆವಲಪ್ಮೆಂಟ್ ಆ್ಯಂಡ್ ಅಂಡರ್ ಡೆವಲಪ್ಮೆಂಟ್. ಸೊ ಏನಿದು ಅಂತ ನೋಡೋದಾದರೆ, ಫಸ್ಟ್ ಒನ್ ಡೆವಲಪ್ಮೆಂಟ್, ಅಭಿವೃದ್ಧಿ ಅಂದರೆ ಏನು? ವಿ ಯೂಸ್ ದ ವರ್ಡ್ ಡೆವಲಪ್ಮೆಂಟ್ ಆಫನ್ ಇನ್ ಅವರ್ ಡೈಲಿ ಲಿವ್ಸ್, ಯೂಶುವಲಿ ಟು ರೆಫರ್ ಟು ದ ಪ್ರೋಗ್ರೆಸ್ ಇನ್ ಅ ಪರ್ಟಿಕ್ಯುಲರ್ ಫೀಲ್ಡ್ ಆರ್ ಸೆಗ್ಮೆಂಟ್ ಆಫ್ ಪೀಪಲ್ like rural development, social development, education development, women and children development, etc. ಪ್ರತಿದಿನ ನಾವು ಈ ಡೆವಲಪ್ಮೆಂಟ್ ಅಂತಕ್ಕಂಥ
ಒಂದು ಪದವನ್ನು, ಈ ಟರ್ಮ್ನ ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಆಲ್ಮೋಸ್ಟ್ ನಾವು ಬಳಸ್ತಾ ಹೋಗ್ತೀವಿ. ಸೊ ಏನು ಈಗ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಫೀಲ್ಡ್ನಲ್ಲಿ, ಕ್ಷೇತ್ರದಲ್ಲಿ ಜನರು ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡೋದಕ್ಕೆ, ಹೇಳೋದಕ್ಕೆ, ಲೈಕ್ ಈಗ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಅಭಿವೃದ್ಧಿ ಇರ್ಬೋದು, ಶೈಕ್ಷಣಿಕ ಅಭಿವೃದ್ಧಿ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಒಂದು ಅಭಿವೃದ್ಧಿ ಇರ್ಬೋದು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ನಾವು ಸಾಧಿಸಿರ್ತಕ್ಕಂಥ ಸಾಧನೆ ಬಗ್ಗೆ ತಿಳಿಸೋದಕ್ಕೆ ನಾವು ಸಾಮಾನ್ಯವಾಗಿ ಡೆವಲಪ್ಮೆಂಟ್ ಅಂತಕ್ಕಂಥ ವರ್ಡ್ನ ಏನು ಮಾಡ್ತೀವಿ, ಬಳಸ್ತೀವಿ. ವೆನ್ ಎವರ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಇನ್ ಎ ಕಂಟ್ರಿ ಎಕ್ಸ್ಪ್ಯಾಂಡ್, ಇಟ್ ಈಸ್ ಕಾಲ್ಡ್ ಆಸ್ ಎಕನಾಮಿಕ್ ಡೆವಲಪ್ಮೆಂಟ್. ಹಾಗೆಯೇ ಒಂದು ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಯಾವಾಗ ಜಾಸ್ತಿ ಆಗುತ್ತೆ, ಅಂದರೆ ಒಂದಷ್ಟು ದೇಶಕ್ಕೆ ಆರ್ಥಿಕವಾಗಿ ಲಾಭ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿಬೋದು. ಹವೆರ್ ದಿ ಪ್ರೋಸೆಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಇಸ್ ಎ ಕಾಂಪ್ಲೆಕ್ಸ್ ಫಿನೋಮಿನಾನ್ ಆ್ಯಂಡ್ ನಾಟ್ ಈಸಿ ಟು ಡಿಫೈನ್. ಸೊ ನಾವು ಜನರಲ್ಲಾಗಿ ಹೀಗೆ ಹೇಳ್ತೀವಿ, ಒಂದು ಕಂಟ್ರಿ ಶ್ರೀಮಂತಿಕೆಯತ್ತ ಹೋಗ್ತಾ ಇದೆ, ಅದರ ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದನ್ನು ಡೆವಲಪ್ಮೆಂಟ್ ಅಂತ ಕರಿಬಹುದು ಅಂತ. ಬಟ್ ಎಕನಾಮಿಕಲಿ ಈ ಒಂದು ಅಭಿವೃದ್ಧಿಯನ್ನು ಅಳತೆ ಮಾಡ್ತಕ್ಕಂಥದ್ದು, ನಿರ್ಧರಿಸ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ ಅಂತಲೇ ನಾವು ಹೇಳ್ಬೋದು. ಸೊ ಈ ಒಂದು ಪ್ರಕ್ರಿಯೆ ಬಹಳ ದೊಡ್ಡದಿದೆ ಅಂತಲೇ ನಾವು ಹೇಳ್ಬೋದು. ಹಾಗಾದರೆ ಒಂದಷ್ಟು ಎಕನಾಮಿಸ್ಟ್ಸು ನಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಏನು ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಹೇಗಿರಬೇಕು ಅಂತ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಮೇಯರ್ ಆ್ಯಂಡ್ ಬಾಲ್ಡ್ವಿನ್. ಸೊ ಮೇಯರ್ ಮತ್ತು ಬಾಲ್ಡ್ವಿನ್ ಅಂತಕ್ಕಂಥ ಎಕನಾಮಿಕ್ಸ್ಟ್ ಒಂದು ಕಡೆ ನಮ್ಗೆ ಹೇಳ್ತಾರೆ, ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಪ್ರಾಸೆಸ್, ಯಾವುದೊಂದು ಪ್ರಕ್ರಿಯೆ, ವೇರ್ ಬೈ ಆನ್ ಎಕನಾಮಿಸ್ ರಿಯಲ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಒಂದು ಎಕನಾಮಿಕ್ ಸಿಸ್ಟಮ್ನ ಒಂದು ಆದಾಯ, ಇನ್ಕಮ್ ಏನು ಮಾಡಬೇಕು, ಬಹಳ ದೀರ್ಘಾವಧಿಯವರೆಗೆ ಅದರ ಒಂದು ಏರಿಕೆ ಆಗಬೇಕು. ಇದಕ್ಕೆ ನಾವು ಡೆವಲಪ್ಮೆಂಟ್ ಅಂತ ಕರೀಬಹುದು ಅಂತ ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಅಂತಕ್ಕಂಥ ಆರ್ಥಿಕ ತಜ್ಞರ ಅಭಿಪ್ರಾಯ ಪಡ್ತಾರೆ. ದ ಡೆಫಿನೇಷನ್ ಹೈಲೈಟ್ಸ್ 3 ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಅಂದರೆ ಇವರೇನು ಒಂದು ಡೆಫಿನೇಷನ್ನ ಕೊಟ್ಟಿದ್ದಾರೆ, ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು 3 ಪಾಯಿಂಟ್ಸ್ನ ನಾವು ಡಿಸೈಡ್ ಮಾಡ್ಬೋದು, ತಗೋಬೋದು, ನೋಡ್ಬೋದು. ಏನೇನಪ್ಪ ಅಂದರೆ ಆ ಪ್ರೋಸೆಸ್, an increase in real national income and over a long period. Let us discuss them briefly. 3 ಪಾಯಿಂಟ್ಸ್ ಹೀಗಿದೆ. ಪ್ರೋಸೆಸ್ ಅಂದರೆ ಲಾಂಗ್ ಟರ್ಮ್ನಲ್ಲಿ ನಮ್ಮ ದೇಶದ ಎಕನಾಮಿಕ್ ಇನ್ಕಮ್ ಜಾಸ್ತಿ ಆಗಬೇಕು ಅಂದರೆ ಇದನ್ನು ನಾವು 3 ಪಾರ್ಟಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಒಂದು ಪ್ರೋಸೆಸ್, ಅದಾದಮೇಲೆ ಆ್ಯನ್ ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್, ಮತ್ತು ಓವರ್ ಅ ಲಾಂಗ್ ಪೀರಿಯಡ್. ಹಾಗಾದರೆ ಏನು ಈ 3 ಪಾರ್ಟು, ಈ 3 ಎಲಿಮೆಂಟ್ಸ್ನ ನಾವು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ನೋಡೋಣ. ಈಗ ಫಸ್ಟ್ ಒನ್, ಪ್ರೋಸೆಸ್. ದ ಟರ್ಮ್ ಪ್ರೋಸೆಸ್ ಹಿಯರ್ ರೆಫರ್ಸ್ ಟು ದ ಆಪರೇಷನ್ ಆಫ್ ದಿ ಫೋರ್ಸಸ್ ದಟ್ ಬ್ರಿಂಗ್ ಅಬೌಟ್ ಚೇಂಜಸ್ ಇನ್ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಇನ್ ದ ಸ್ಟ್ರಕ್ಚರ್ ಆಫ್ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್ಸ್. ಈಗ ಸಾಮಾನ್ಯವಾಗಿ ನಾವು ಪ್ರೋಸೆಸ್ ಅಂದರೆ, ಈಗ ಕಂಪ್ಯೂಟರ್ನ ಏನಾದರೂ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಇಂಟರ್ನೆಟ್ ಸ್ಲೋ ಆದರೆ ಹೇಳ್ತೀವಿ ನಾವು, ಪ್ರೋಸೆಸ್ ಆಗ್ತಾ ಇದೆ ಇರಪ್ಪ ಸ್ವಲ್ಪ ಅಂತ. ಸೊ ಇಲ್ಲಿ ನಮಗೆ ಪ್ರೋಸೆಸ್ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ರೆಫರ್ಸ್ ಟು ದಿ ಆಪರೇಷನ್ ಆಫ್ ದಿ ಫೋರ್ಸಸ್ ದಟ್ ಬ್ರಿಂಗ್ ಅಬೌಟ್ ಚೇಂಜಸ್ ಇನ್ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅಂದರೆ ನಾವು ಯಾವುದೇ ಒಂದು ವಸ್ತುಗಳನ್ನು ನಾವು ತಯಾರು ಮಾಡಬೇಕು ಅಂದರೆ ಅದಕ್ಕೆ ಸುಮಾರು ಸಪ್ಲೈ ಬೇಕಾಗುತ್ತೆ, ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಆ್ಯಂಡ್ ಇನ್ ದ ಸ್ಟ್ರಕ್ಚರ್ ಆಫ್ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್ಸ್. ಹಾಗೆಯೇ ವಸ್ತುಗಳಿಗೆ, ತಯಾರಾಗಿರ್ತಕ್ಕಂಥ ವಸ್ತುಗಳಿಗೆ ಎಷ್ಟು ಬೇಡಿಕೆ ಇದೆ, ಸೊ ಇದನ್ನು ನಾವು ಪ್ರೋಸೆಸ್ ಅಂತ ಕರಿಬೋದು. ಚೇಂಜಸ್ ಇನ್ ಫ್ಯಾಕ್ಟರ್ ಸಪ್ಲೈ ಟೇಕ್ ಪ್ಲೇಸ್ ಡ್ಯೂ ಟು ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್, ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಕ್ಯಾಪಿಟಲ್ ಅಕ್ಯುಮುಲೇಷನ್, ಪಾಪ್ಯುಲೇಷನ್ ಗ್ರೋತ್, ಅಡಾಪ್ಷನ್ ಆಫ್ ಬೆಟರ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್ ಎಕ್ಸೆಟ್ರಾ. ನೋಡಿ, ಇದನ್ನು ನಾವು ಗಮನಿಸಬೇಕು. ಚೇಂಜಸ್ ಇನ್ ಫ್ಯಾಕ್ಟರ್ ಸಪ್ಲೈ, ಸೊ ಅಂದರೆ ಈ ಒಂದು ಬದಲಾವಣೆಗಳು ಸಪ್ಲೈನಲ್ಲಿ, ಪೂರೈಕೆಯಲ್ಲಿ ಹೇಗಾಗುತ್ತೆ ಅಂತ ನಾವು ನೋಡೋದಾದರೆ, ಡ್ಯೂ ಟು ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್, ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳ ಲಭ್ಯತೆ ಇನ್ನೊಂದಷ್ಟು ಜಾಸ್ತಿ ಆಗೋದಿರ್ಬೋದು. ಮತ್ತು ಎಜುಕೇಷನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟು, ಸೊ ಸಂಬಂಧಪಟ್ಟ ವ್ಯಕ್ತಿಗಳ ಒಂದು ವಿದ್ಯಾರ್ಹತೆ ಜಾಸ್ತಿ ಆಗೋದಿರ್ಬೋದು.
ಮತ್ತು ಕೌಶಲ್ಯಗಳ ಅಭಿವೃದ್ಧಿ ಇರ್ಬೋದು, ಬಂಡವಾಳವನ್ನು ಸಂಗ್ರಹಣೆ ಮಾಡೋದು, ಕ್ಯಾಪಿಟಲ್ ಅಕ್ಯುಮುಲೇಷನ್ ಇರ್ಬೋದು, ಪಾಪ್ಯುಲೇಷನ್ ಜನಸಂಖ್ಯೆ ಬೆಳವಣಿಗೆ ಇರ್ಬೋದು, ಮತ್ತು ನಾವು ನ್ಯೂ ಟೆಕ್ನಾಲಜಿನ ನಾವು ಪ್ರೊಡಕ್ಷನ್ ಮಾಡೋದಕ್ಕೆ ಏನು ಬಳಸ್ತೀವಿ ಇದಿರ್ಬೋದು. ಇದೆಲ್ಲದನ್ನೂ ಫ್ಯಾಕ್ಟರ್ ಸಪ್ಲೈಗೆ ನಮಗೇನಾಗುತ್ತೆ, ನಿರ್ಧಾರ ಮಾಡ್ತಕ್ಕಂಥ ಅಂಶಗಳಾಗುತ್ತೆ. ಡಿಮ್ಯಾಂಡ್ ಫಾರ್ ಪ್ರಾಡಕ್ಟ್ಸ್ ಚೇಂಜಸ್ ಡ್ಯೂ ಟು ಚೇಂಜ್ ಇನ್ ಸೈಜ್ ಆ್ಯಂಡ್ ಕಂಪೋಸಿಷನ್ ಆಫ್ ಪಾಪ್ಯುಲೇಷನ್, ಲೆವೆಲ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಟೇಸ್ಟ್ ಎಕ್ಸೆಟ್ರಾ. ನೋಡಿ, ನಾವು ಹಿಂದಿನ ಕಾಲದಲ್ಲಿ ಇರೋ ಒಂದು ಜನರ ಜೀವನವನ್ನು ಗಮನಿಸ್ತಾ ಹೋದರೆ ಅವರಲ್ಲಿ ಸಾಕಷ್ಟು ಡಿಮ್ಯಾಂಡ್ಸ್ ಇರಲಿಲ್ಲ. ಅಂದರೆ ಈಗ ನಾವು ಮಾಡ್ರನ್ ಸಿಟಿಸನ್ಸ್ನ ನಾವು ಏನು ನೋಡ್ತೀವಿ, ಪ್ರತಿದಿನ ಒಂದೊಂದಲ್ಲ ಒಂದೊಂದು ಡಿಮ್ಯಾಂಡು. ಮನೆ ಕಟ್ಕೊಳ್ಬೇಕು, ಕಾರ್ ತೊಗೋಬೇಕು, ಎಲ್ಲ ಫಾರಿನ್ ಟ್ರಿಪ್ ಹೋಗಬೇಕು, ಈ ರೀತಿ ಸಾಕಷ್ಟು ಡಿಮ್ಯಾಂಡ್ಸ್ ಇರುತ್ತೆ. ಬಟ್ ಹಳೆ ಕಾಲದಲ್ಲಿ ಈ ರೀತಿ ಇರಲಿಲ್ಲ. ಅವ್ರಿಗೆ ಜೀವನ ಮಾಡೋದೇ ಒಂದು ನಿಜವಾದ ಒಂದು ಖುಷಿಯಾಗಿರ್ತಕ್ಕಂಥ ಸಾಧನೆ ಆಗಿತ್ತು. ಹಾಗಾಗಿ ಇಲ್ಲಿ ಡಿಮ್ಯಾಂಡು ಹೇಗೆ ನಮಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಅಂದರೆ, ಸೊ ದೇಶದ ಜನಸಂಖ್ಯೆಯಲ್ಲಿ ಪ್ರಮಾಣದಲ್ಲಿ ಏರಿಳಿತ ಆದಾಗ ಸೊ ಡಿಮ್ಯಾಂಡ್, ಕೆಲವೊಂದು ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗ್ಬೋದು, ಕೆಲವೊಂದು ವಸ್ತುಗಳಿಗೆ ಜಾಸ್ತಿ ಆಗ್ಬೋದು. ಇನ್ನು ಇನ್ಕಮ್ ಅಂದರೆ ದೇಶದ ಜನರಲ್ಲಿ ಅಥವಾ ದೇಶಕ್ಕೆ ಬರತಕ್ಕಂಥ ಆದಾಯದಲ್ಲಿ ಗಮನಿಸಿದಾಗ ಅದರಲ್ಲೂ ನಮಗೆ ಗೊತ್ತಾಗುತ್ತೆ. ಮತ್ತು ಆಸಕ್ತಿ ಡೇ ಬೈ ಡೇ, ಸೊ ಟೇಸ್ಟ್, ಜನರ ಆಸಕ್ತಿ, ಇಂಟ್ರೆಸ್ಟ್ ಏನಾಗುತ್ತೆ, ಸಾಕಷ್ಟು ಬದಲಾವಣೆ ಆಗ್ತಾ ಇರುತ್ತೆ. ದೀಸ್ ಚೇಂಜಸ್ ಕಂಟ್ರಿಬ್ಯೂಟ್ ಟು ಅನ್ ಇನ್ಕ್ರೀಸ್ ಅನ್ ನ್ಯಾಷನಲ್ ಇನ್ಕಮ್. ಅಂದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಚೇಂಜಸ್ ಇನ್ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತು ಡಿಮ್ಯಾಂಡ್ ಫಾರ್ ದೋಸ್ ಪ್ರಾಡಕ್ಟ್ಸ್. ಸೊ ಈ ಎರಡು ಅಂಶಗಳನ್ನು ನಾವು ಇಟ್ಕೊಂಡಾಗ ಹೇಗೆ ಪ್ರೋಸೆಸ್ ಆಗ್ತಾ ಇದೆ ಮತ್ತು ಹೇಗೆ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ, ಈ ಎರಡು ಪ್ರೋಸೆಸ್ಸಿಂದ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗೋದಕ್ಕೆ ಹೇಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ದಿಸ್ ಒನ್ ಈಸ್ ಪ್ರೋಸೆಸ್. ನಿಮಗೆ ಏನಾದರೂ ಇದ್ರ ಬಗ್ಗೆ ಅನುಮಾನ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ತಿಳಿಸಬಹುದು. ಲೆಟ್ ಅಸ್ ಮೂವ್ ಆನ್. ರಿಯಲ್ ನ್ಯಾಷನಲ್ ಇನ್ಕಮ್. National income is the total value of all goods and services produced in a country during 1 year. ಸೊ ನ್ಯಾಷನಲ್ ಇನ್ಕಮ್ ಅಂದರೆ ರಾಷ್ಟ್ರೀಯ ಆದಾಯ ಅಂದರೆ ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಏನೆಲ್ಲ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿದ್ದೀವಿ ಅದರ ಟೋಟಲ್ ವ್ಯಾಲ್ಯೂವನ್ನು ನಾವು ಏನು ಮಾಡ್ತೀವಿ, ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಮೆಷರ್ ಆಫ್ ಡೆವಲಪ್ಮೆಂಟ್. ಅಂದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಅಳತೆ ಮಾಡೋದಕ್ಕೆ ನಾವು ಸಾಮಾನ್ಯವಾಗಿ ಇದನ್ನು ಒಂದು ಅಳತೆ ಗೋಲಾಗಿ ಬಳಸ್ತಾ ಹೋಗ್ತೀವಿ. ಹೈಯರ್ ದ ನ್ಯಾಷನಲ್ ಇನ್ಕಮ್, ಹೈಯರ್ ಇಸ್ ದ ಎಕನಾಮಿಕ್ ಡೆವಲಪ್ಮೆಂಟ್. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಆ ದೇಶಕ್ಕೆ ಬರ್ತಕ್ಕಂಥ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ ಜಾಸ್ತಿ ಆಗ್ತಾ ಇದೆ ಅಂದರೆ ಆ ರಾಷ್ಟ್ರ ಡೆವಲಪ್ಮೆಂಟ್ ಕಡೆಗೆ ಹೋಗ್ತಾ ಇದೆ, ಅಂದರೆ ಶ್ರೀಮಂತಿಕೆಯತ್ತ ಹೋಗ್ತಾ ಇದೆ. ವೈಸ್ ವರ್ಸ ಅಂದರೆ ಉಲ್ಟಾ. ಸೊ ಇನ್ ಕೇಸ್ ನ್ಯಾಷನಲ್ ಇನ್ಕಮ್ ಏನಾದರೂ ಕಡಿಮೆ ಆಗ್ತಾ ಇದೆ ಅಂದರೆ ಅದರ ಡೆವಲಪ್ಮೆಂಟ್ ಪ್ರಗತಿ, ಆರ್ಥಿಕ ಪ್ರಗತಿ ಸಹ ಕುಂಠಿತ ಆಗ್ತಾ ಇದೆ ಅಂತ ನಾವು ಗಮನಿಸ್ಬೋದು. ಬಟ್ ದ ಎಂಫಸಿಸ್ ಈಸ್ ಆನ್ ದಿ ವರ್ಡ್ ರಿಯಲ್ ವಿಚ್ ರೆಫರ್ಸ್ ಟು ದ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಬರೀ ನ್ಯಾಷನಲ್ ಇನ್ಕಮ್ ಅಲ್ಲ, ಕೊಟ್ಟಿರೋದು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ. ರಿಯಲ್ ಅಂದರೆ ಜನರ ಒಂದು ಕೊಂಡುಕೊಳ್ಳುವಿಕೆಯ ಪ್ರಮಾಣವನ್ನು ನಿರ್ಧಾರ ಮಾಡುತ್ತೆ. ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್. ಸೊ ಒಬ್ಬ ವ್ಯಕ್ತಿಗೆ ಏನೇನೆಲ್ಲ ಖರ್ಚು ಮಾಡೋದಕ್ಕೆ, ಏನೇನೆಲ್ಲ ವಸ್ತುಗಳನ್ನು ಅವನು ಕೊಂಡ್ಕೊಳ್ಳೋದಕ್ಕೆ ಸಮರ್ಥ ಇದ್ದಾನೆ, ಅದನ್ನು ನಾವು ಜನರಲ್ ಆಗಿ ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿಬೋದು. ದ ಪ್ರೈಸಸ್ ಹ್ಯಾವ್ ಟೆಂಡೆನ್ಸಿ ಟು ರೈಸ್ ಓವರ್ ಟೈಮ್. ಯಾವುದೇ ಒಂದು ವಸ್ತುಗಳ ಬೆಲೆಗಳು, ಗುಡ್ಸ್ ಮತ್ತು ಸರ್ವಿಸಸ್ ಬೆಲೆಗಳು ಸಾಕಷ್ಟು ಏರಿಳಿತ ಆಗೋದನ್ನು ನಾವು ಗಮನಿಸ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಪೆಟ್ರೋಲ್ ಇರ್ಬೋದು, LPG ಸಿಲಿಂಡ್ರ್ ಇರ್ಬೋದು, ಪವರ್ ಇರ್ಬೋದು, ಸಾಕಷ್ಟು ಯಾವುದೋ ವೆಹಿಕಲ್ಸ್ ಇರ್ಬೋದು, ಇದರಲ್ಲಿ ಡೇ ಬೈ ಡೇ ಸಾಕಷ್ಟು ನಮಗೆ ಬದಲಾವಣೆಗಳು ಆಗ್ತಾ ಇರುತ್ತೆ. ವೆನ್ ವಿ ಎಸ್ಟಿಮೇಟ್ ದ ಇನ್ಕಮ್ ಬೇಸ್ಡ್ ಆನ್ ದಿ ಇನ್ಕ್ರೀಸ್ಡ್ ಪ್ರೈಸಸ್, ದ ವ್ಯಾಲ್ಯೂಸ್ ಆರ್ ಇನ್ಕಮ್ ಆರ್ ಇನ್ಫ್ಲೇಟೆಡ್. ಯಾವಾಗ ನಮ್ಮ ಆದಾಯ ಅಷ್ಟೇ ಇರುತ್ತೆ ಬಟ್ ನಾವು ಏನು ಬೆಲೆಗಳು ಜಾಸ್ತಿ ಆಗಿರುತ್ತೆ, ಸೊ ಆ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ನಾವು ಅಷ್ಟೇ ಆದಾಯ ಇಟ್ಕೊಂಡು ಟ್ರೈ ಮಾಡಿದಾಗ ಅದರಲ್ಲಿ ಸಾಕಷ್ಟು ಏರಿಳಿತಗಳು, ಇನ್ಫ್ಲೇಷನ್ ಆಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ.
we should remove the increased price effect to arrive at the ರಿಯಲ್ ಇನ್ಕ್ರೀಸ್ ಇನ್ ಇನ್ಕಮ್. ಅಂದರೆ ಆ ಬೆಲೆಗಳೇನು ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಬಿಟ್ಟು ನಮ್ಮ ಎಬಿಲಿಟಿ ಎಷ್ಟಿರುತ್ತೆ ಅದನ್ನು ನಾವು ಅಂದರೆ ಕೊಂಡ್ಕೊಳ್ಳೋದಕ್ಕೆ ಎಷ್ಟು ಇರುತ್ತೆ ಅದನ್ನು ರಿಯಲ್ ಇನ್ಕಮ್ ಅಂತ ಕರಿಬೋದು. ದಿಸ್ ಪ್ರೈಸ್ ಅಡ್ಜಸ್ಟ್ ಇನ್ಕಮ್ ರಿಫ್ಲೆಕ್ಟ್ಸ್ ದಿ ಟ್ರೂ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್. ಅಂದರೆ ಸೊ ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಇದು ಎಷ್ಟಿರುತ್ತೆ ಅದನ್ನು ನಾವು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿಬೋದು. ದಿಸ್ ಎಂಫಸೈಸಸ್ ದಿ ಇಂಪಾರ್ಟೆನ್ಸ್ ಆಫ್ ಮೇಂಟೈನಿಂಗ್ ಪ್ರೈಸ್ ಸ್ಟೆಬಿಲಿಟಿ ಇನ್ ಪ್ರಮೋಟಿಂಗ್ ಡೆವಲಪ್ಮೆಂಟ್. ಅಂದರೆ ಬೆಲೆಗಳ ಏರಿಳಿತವನ್ನು ಆಗೋದನ್ನು ತಪ್ಪಿಸೋದಕ್ಕೆ ನಾವು ಈ ರಿಯಲ್ ನ್ಯಾಷನಲ್ ಇನ್ಕಮ್ ಬಗ್ಗೆ ಸಾಕಷ್ಟು ವಿಚಾರವನ್ನು ಆಗಿಂದಾಗೆ ಮಾಡಬೇಕಾಗುತ್ತೆ. ಎಸ್, ದಿಸ್ ಇಸ್ ದಿ ರಿಯಲ್ ನ್ಯಾಷನಲ್ ಇನ್ಕಮ್. ಇದು ವಸ್ತುಗಳಿಗೆ ಇದು ವ್ಯಕ್ತಿ ಅಥವಾ ದೇಶಕ್ಕೂ ಸಹ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಲೈ ಆಗ್ತಕ್ಕಂಥ ಸೂತ್ರ ಆಗಿರುತ್ತೆ. ನೆಕ್ಸ್ಟು ಲಾಂಗ್ ಪೀರಿಯಡ್. ದ ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್ ಶುಡ್ ಬಿ ಸಸ್ಟೈನ್ಡ್ ಓವರ್ ಎ ಲಾಂಗ್ ಪೀರಿಯಡ್, ಸೇ ಫಾರ್ 10 years ಆರ್ ಮೋರ್. ಸೊ ನಾವು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಅಂದರೆ ಏನಂತ ನಾವು ತಿಳ್ಕೊಂಡಿದ್ದೀವಿ. ಈ ಒಂದು ರಿಯಲ್ ನ್ಯಾಷನಲ್ ಇನ್ಕಮ್ಮು ಹೇಗೆ ಲಾಂಗ್ ಪೀರಿಯಡ್ ಇದ್ದಾಗ ನಮಗೆ ಅದರ ಅನುಕೂಲ ಸಿಗುತ್ತೆ ಅಂದರೆ ಅದು ಆಲ್ಮೋಸ್ಟ್ 10 ಅಥವಾ 10 ವರ್ಷಗಳಿಗಿಂತ ಜಾಸ್ತಿ ಏನು ಮಾಡಬೇಕು, ಒಂದು ಏರಿಕೆ ಕ್ರಮದಲ್ಲಿ ಇರಬೇಕು. ಸುಸ್ಥಿರವಾಗಿರಬೇಕು. ಶಾರ್ಟ್ ಟರ್ಮ್ ಸ್ಪರ್ಟ್ಸ್ ಇನ್ ಇನ್ಕಮ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಡೆವಲಪ್ಮೆಂಟ್. ಈಗ 2020ನಲ್ಲಿ ರಿಯಲ್ ನ್ಯಾಷನಲ್ ಇನ್ಕಮ್ ಫಾರ್ ಎಕ್ಸಾಂಪಲ್ ಎಷ್ಟು 1 crore ಇದೆ ಅಂತ ಇಟ್ಕೊಳ್ಳೋಣ. 21ನಲ್ಲಿ ಎಷ್ಟು 1.2 ಸಮಥಿಂಗ್ ಕ್ರೋರ್ಸ್ ಆಯಿತು. ನೆಕ್ಸ್ಟ್ 25ಗೆ ಜಂಪ್ ಆದಾಗ ಜಸ್ಟ್ 2 crores ಆಯಿತು. ಮತ್ತು 26ಗೆ ಬಂದಾಗ ಮತ್ತೆ ಕಡಿಮೆ ಆಯಿತು. ಸೊ ಹೀಗೆ ಏರಿಳಿತ ಆಗೋದನ್ನು ನಾವು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾಕೆಂದರೆ ಅದರಿಂದ ನಾವು ಡೆವಲಪ್ಮೆಂಟ್ ಹೇಗಾಗ್ತಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಾಕಷ್ಟು ಬೆಲೆಗಳಲ್ಲಿ ಏರಿಳಿತ ಆಗ್ತಾ ಇರುತ್ತೆ. ದ ಚೇಂಜಸ್ ಇನ್ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಶುಡ್ ಬಿ ಕಂಟಿನ್ಯೂಸ್ ಇನ್ ಆರ್ಡರ್ ಟು ಬ್ರಿಂಗ್ ಔಟ್ ಸಸ್ಟೈನ್ಡ್ ಇನ್ಕ್ರೀಸ್ ಇನ್ ಇನ್ಕಮ್ಸ್ ಓವರ್ ದ ಲಾಂಗ್ ಪೀರಿಯಡ್. ಈಗ ಫಸ್ಟೇ ಬಂತು ನಮಗೆ ಪ್ರೋಸೆಸ್ನಲ್ಲಿ ಏನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತು ಡಿಮ್ಯಾಂಡ್, ಗೂಡ್ಸ್ ಮತ್ತು ಸರ್ವೀಸಸ್ಗೆ ಸಾಕಷ್ಟು ಡಿಮ್ಯಾಂಡ್ ಇದು ಕಂಟಿನ್ಯೂಸ್ ಆಗಿ ಏನು ಮಾಡಬೇಕು, ರೈಸ್ ಆಗ್ತಾ ಇರಬೇಕು, ಇನ್ಕ್ರೀಸ್ ಆಗ್ತಾ ಇರಬೇಕು, ಸುಸ್ಥಿರವಾಗಿರಬೇಕು. ಆವಾಗ ಮಾತ್ರ ನಾವು ಇನ್ಕಮ್ನ ಬಹಳ ದೀರ್ಘಾವಧಿಯವರೆಗೆ ಹೇಗೆ ಏರಿಕೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪ್ರೊಫೆಸರ್ ಕಾಲಿನ್ ಕ್ಲಾರ್ಕ್ ಡಿಫೈನ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಆಸ್ ಆ್ಯನ್ ಇಂಪ್ರೂವ್ಮೆಂಟ್ ಇನ್ ಎಕನಾಮಿಕ್ ವೆಲ್ಫೇರ್. ಅಂದರೆ ಎಕನಾಮಿಕ್ ವೆಲ್ಫೇರ್ ಅಂದರೆ ಆರ್ಥಿಕ ಕಲ್ಯಾಣ. ಒಂದು ದೇಶದಲ್ಲಿ ಆರ್ಥಿಕ ಕಲ್ಯಾಣ ಅಥವಾ ಆರ್ಥಿಕ ಪ್ರಗತಿ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿದೆ ಅದನ್ನು ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿಬೋದು ಅಂತ ಕಾಲಿನ್ ಕ್ಲಾರ್ಕ್ ಹೇಳ್ತಾರೆ. ಎಕನಾಮಿಕ್ ವೆಲ್ಫೇರ್ ಇನ್ ಟರ್ನ್ ಈಸ್ ದ ಅವೈಲಬಿಲಿಟಿ ಆಫ್ ದೋಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಆರ್ ಯೂಸ್ಡ್ ಬೈ ದಿ ಇಂಡಿವಿಜುವಲ್ಸ್. ಅಂದರೆ ಇಲ್ಲಿ ನಮಗೆ ಎಕನಾಮಿಕ್ ವೆಲ್ಫೇರ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಯಾವ್ಯಾವ ಗೂಡ್ಸ್ ಮತ್ತು ಸರ್ವೀಸಸ್ನ ಅವನು ಕೊಂಡ್ಕೊಳ್ಳೋದಕ್ಕೆ ಸಮರ್ಥನಿದ್ದಾನೆ, ಅವನಿಗೆ ಯಾವ್ಯಾವ ರೀತಿ ವಸ್ತುಗಳು ಮತ್ತು ಸೇವೆಗಳು ದೊರೀತಾ ಇದೆ, ಇದನ್ನು ನಾವು ಎಕನಾಮಿಕ್ ವೆಲ್ಫೇರ್ ಅಂತ ಕರಿಬಹುದು. ಇಂಪ್ರೂವಿಂಗ್ ಎಕನಾಮಿಕ್ ವೆಲ್ಫೇರ್ ಆಫ್ ಪೀಪಲ್ ಆಲ್ಸೋ ಮೀನ್ಸ್ ರೆಡ್ಯೂಸಿಂಗ್ ಎಕನಾಮಿಕ್ ಇಲ್ಸ್ ಲೈಕ್ ಪಾವರ್ಟಿ. ಹೆನ್ಸ್ we may describe economic development as a process that extends over a long period that which helps in reducing poverty and thereby helping a country to achieve self-sustained growth in income. ಒಂದು ಗಮನಿಸಬೇಕು ಮಕ್ಕಳ, ನಾವು ನೋಡಿ ಇಲ್ಲಿ ಇಂಪ್ರೂವಿಂಗ್ ನ್ಯಾಷನಲ್ ವೆಲ್ಫೇರ್. ಸೊ ನ್ಯಾಷನಲ್ ವೆಲ್ಫೇರ್ನಲ್ಲಿ ಆರ್ಥಿಕ ಕಲ್ಯಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ಅಲ್ಲಿ ಏನು ಕಡಿಮೆ ಆಗ್ತಾ ಇರಬೇಕು, ರೆಡ್ಯೂಸಿಂಗ್ ಎಕನಾಮಿಕ್ ಇಲ್ಸ್ ಅಂದರೆ ಒಂದು ಆರ್ಥಿಕ ಜಾಡ್ಯ ಅಂತ ನಾವು ಕರಿಬೋದು, ಏನು ಪಾವರ್ಟಿ ಅಂತ ನಾವು ಕರಿತೀವಿ ಅಂದರೆ ಬಡತನ, ಅದು ಕಡಿಮೆ ಆಗ್ತಾ ಇರಬೇಕು. ಆವಾಗ ಮಾತ್ರ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ಹೇಳ್ಕೊಬೋದು. ಹಾಗಾದರೆ ಒಂದು ಕನ್ಕ್ಲೂಷನ್ಗೆ ಬರ್ಬೋದು, ಎ ಪ್ರೋಸೆಸ್ ದಟ್ ಎಕ್ಸ್ಟೆಂಡ್ಸ್ ಓವರ್ ಎ ಲಾಂಗ್ ಪೀರಿಯಡ್. ಪ್ರೋಸೆಸ್ನ ನಾವು ನೋಡಿದ್ವಲ್ಲ,
ಫ್ಯಾಕ್ಟರ್ಸ್ ಆಫ್ ಸಪ್ಲೈ ಮತ್ತು ಡಿಮ್ಯಾಂಡ್ ಏನಿದೆ ಅದು ಸುಮಾರು 10-15 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾ ಇರಬೇಕು. ಮತ್ತು ಪ್ರೋಸೆಸ್ಸಿಂದ ಬಡತನ ಕಡಿಮೆ ಆಗ್ತಾ ಇರಬೇಕು. ಮತ್ತು ಸೆಲ್ಫ್ ಸಸ್ಟೈನ್ಡ್ ಗ್ರೋತ್ ಇನ್ ಇನ್ಕಮ್, ಅಂದರೆ ನಾವೇ ಸುಸ್ಥಿರವಾಗಿ ಒಂದು ಸ್ವಂತ ಆರ್ಥಿಕ ವ್ಯವಸ್ಥೆಯನ್ನು ನಾವು ಏನು ಒಳಗೊಂಡಿದ್ದೀವಿ ಸಾಕಷ್ಟು ಅದರಲ್ಲೇ, ಅಂದರೆ ಬೇರೆ ದೇಶದಿಂದ ಹೆಲ್ಪನ್ನು ತಗೊಳ್ದಲೇ ಆಲ್ಮೋಸ್ಟು ಒಂದು ಲೆವೆಲ್ಗೆ ನಾವು ರೀಚ್ ಆಗ್ತೀವಿ ಅಂದರೆ ಇದನ್ನು ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿಬೋದು ಅಂತ ಹೇಳ್ತಾರೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ದಿ ಅಬ್ಜೆಕ್ಟಿವ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಹ್ಯಾವ್ ಬೀನ್ ಬ್ರಾಡನ್ ಆ್ಯಂಡ್ ನೌ ವಿ ಹಿಯರ್ ಅಬೌಟ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಂದರೆ ಸುಮಾರು ವರ್ಷಗಳಿಂದ, ಸುಮಾರು ಅವಧಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಯ ಒಂದು ಧ್ಯೇಯೋದ್ದೇಶಗಳು ಸಾಕಷ್ಟು ಬ್ರಾಡನ್, ಅಂದರೆ ಒಂದಷ್ಟು ವಿಸ್ತಾರವಾಗಿದೆ ಅಂತಲೇ ನಾವು ನೋಡಬಹುದು. ಸೊ ಹಾಗಾದರೆ ಹೇಗಿದೆ ಈಗ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ನಾವು ಏನೇನೆಲ್ಲ ಕರಿತೀವಿ? ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್, ಸಮಗ್ರ ಮತ್ತು ಸುಸ್ಥಿರ. ಸಮಗ್ರ ಅಂದರೆ ಎಲ್ಲವನ್ನು ಒಳಗೊಂಡಂತೆ, ಸುಸ್ಥಿರ ಅಂದರೆ ಕಾನ್ಸ್ಟೆಂಟ್ ಆಗಿ ಇರ್ತಕ್ಕಂಥದ್ದು, ಅಂದರೆ ಪದೇ ಪದೇ ಬದಲಾವಣೆಗೆ ಒಳಗಾಗ್ದಲೇ ಇರ್ತಕ್ಕಂಥದ್ದು. ಇದನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿಬೋದು. ಎನ್ಶ್ಯೂರಿಂಗ್ ದಟ್ ಎವರಿ ಪರ್ಸನ್ ಈಸ್ ಬೆನಿಫಿಟೆಡ್ ಬೈ ದಿ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಈಸ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಅಂದರೆ ಈ ಒಂದು ಡೆವಲಪ್ಮೆಂಟ್ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಿಟಿಸನ್ನೂ ಸಹ ಪ್ರೋಸೆಸ್ನಲ್ಲಿ ಇನ್ವಾಲ್ವ್ ಆಗಿರಬೇಕು. ಪ್ರಿಸರ್ವಿಂಗ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ದಿ ಎನ್ವಿರಾನ್ಮೆಂಟ್ ಫಾರ್ ದ ಬೆನಿಫಿಟ್ ಆಫ್ ಫ್ಯೂಚರ್ ಜನ್ರೇಷನ್ ಆಲ್ಸೋ ಸಸ್ಟೈನಬಲ್ ಡೆವಲಪ್ಮೆಂಟ್. ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅದನ್ನು ನಮ್ಮ ಮುಂದಿನ ತಲೆಮಾರಿನ ಜನಾಂಗದವ್ರಿಗೂ ಸಹ ಅದನ್ನು ಬಳಸೋದಕ್ಕೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಅದನ್ನು ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು, ಇದನ್ನು ಸಸ್ಟೈನಬಲ್ ಅಂತ ನಾವು ಕರಿತೀವಿ. ದಸ್ ದ ಅಬ್ಜೆಕ್ಟಿವ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಕ್ಯಾನ್ ಬಿ ಸ್ಟೇಟೆಡ್ ಆ್ಯಸ್. ಹಾಗಾದರೆ ಎಲ್ಲ ಆರ್ಥಿಕ ಪ್ರಗತಿಯ ಒಂದು ಮೂಲ ಧ್ಯೇಯೋದ್ದೇಶಗಳು ಏನಪ್ಪ ಅಂದರೆ ಇನ್ಕ್ರೀಸಿಂಗ್ ಇನ್ಕಮ್, ಆದಾಯದಲ್ಲಿ ಸಾಕಷ್ಟು ಇನ್ಕ್ರೀಸ್ ಆಗ್ತಾ ಇರಬೇಕು. ಅಟೈನಿಂಗ್ ಈಕ್ವಾಲಿಟಿ, ಬಡವ ಶ್ರೀಮಂತ ಅಂತಕ್ಕಂಥ ಭೇದ ಭಾವ ಇರಬಾರ್ದಲ್ಲಿ ಸಮಾನತೆ, ಆರ್ಥಿಕ ಸಮಾನತೆ ಇರಬೇಕು. ರೆಡ್ಯೂಸಿಂಗ್ ಪಾವರ್ಟಿ, ಬಡತನ ಕಡಿಮೆ ಆಗ್ತಾ ಇರಬೇಕು. ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಮತ್ತು ಅಸಮಾನತೆಗಳು ಕಡಿಮೆ ಆಗ್ತಾ ಇರಬೇಕು. ಕನ್ಸರ್ವಿಂಗ್ ರಿಸೋರ್ಸಸ್ ಆ್ಯಂಡ್ ಎನ್ವಿರಾನ್ಮೆಂಟ್, ಪ್ರಕೃತಿ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳು ಅಲ್ಲಿ ರಕ್ಷಣೆಗೆ ಒಳಪಡ್ತಾ ಇರಬೇಕು. ಆ್ಯಂಡ್ ಎನ್ಹ್ಯಾನ್ಸಿಂಗ್ ಓವರಾಲ್ ವೆಲ್ಫೇರ್ ಆಫ್ ಆಲ್, ಅಂದರೆ ಎಲ್ಲರ ಸಮಗ್ರ ಒಂದು ಪ್ರಜೆಗಳ ಅಭಿವೃದ್ಧಿಗೆ ಅಲ್ಲಿ ಸಾಕಷ್ಟು ಮಹತ್ವ ಇರಬೇಕು. ಈ ಎಲ್ಲ ಅಂಶಗಳಿದ್ದಾಗ ಮಾತ್ರ ನಾವು ಅದನ್ನು ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ವೈಲ್ USA, Canada, Japan, Germany, England, Australia, countries of Western Europe witnessed long-term rise in incomes before 1950s. ಸೊ ನಾವು ನೋಡ್ಬೋದು 1950ನೇ ಇಸ್ವಿಯಿಂದ ಆಚೆಗೆ ಈ ಮೇಲೆ ಏನು ಹೇಳಿದ್ವಿ ನಾವು ಕಂಟ್ರೀಸು, ಅದರಲ್ಲಿ ನಾವು ನೋಡಿದ್ವಲ್ಲ 3 ಎಲಿಮೆಂಟ್ಸು ಸಾಕಷ್ಟು ಲಾಂಗ್ ಡ್ಯೂರೇಷನಲ್ಲಿ ರೈಸ್ ಆಗ್ತಾ ಇರೋದನ್ನು ನೋಡ್ತಾ ಹೋದರೆ, ಇನ್ನೊಂದು ಕಡೆ ಕಂಟ್ರೀಸ್ ಲೈಕ್ ಸಿಂಗಪೂರ್, ಹಾಂಗ್ಕಾಂಗ್, ಮಲೇಷಿಯಾ, ಚೈನಾ ಆ್ಯಂಡ್ ಮೆನಿ ಅದರ್ ಕಂಟ್ರೀಸ್ ಹ್ಯಾವ್ ವಿಟ್ನೆಸ್ ಲಾಂಗ್ ಟರ್ಮ್ ರೈಸ್ ಇನ್ ಇನ್ಕಮ್ ಡ್ಯೂರಿಂಗ್ ಪೋಸ್ಟ್. ಸೊ 1950ರ ಆಚೆಗೆ ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ದೀಸ್ ಕಂಟ್ರೀಸ್ ಆರ್ ಕಾಲ್ಡ್ ಅಸ್ ದಿ ಡೆವಲಪ್ಡ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ಸೊ ನೋಡಿ ಅಲ್ಲಿ ಅಂದರೆ ಮೇಲ್ಗಡೆ ಬಂದಿರತಕ್ಕಂಥ ಕಂಟ್ರಿಗಳು 1950ಗಿನ್ನ ಮುಂಚೆನೇ ಶ್ರೀಮಂತ ಆಗಿದ್ದೋ, ಈಗ 1950ಯಿಂದ ಈಚೆಗೆ ಈ ಒಂದು ಕಂಟ್ರಿಗಳು ಶ್ರೀಮಂತ ಆಗಿರೋದನ್ನು ನಾವು ನೋಡ್ಬೋದು. ಈ ಕಂಟ್ರೀಸ್ನ ಹಾಗಾಗಿ ನಾವು ಡೆವಲಪ್ಡ್ ಕಂಟ್ರೀಸ್, ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಅಂತ ಕರಿಬಹುದು. ಓಕೆ, ಸೊ ಇಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ. ಸೊ ಲೆಟ್ ಅಸ್ ಸ್ಟಾಪ್ ದಿಸ್ ಸೆಷನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ,
ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.